ದಾವಣಗೆರೆ ದಕ್ಷಿಣ ಉಪಚುನಾವಣೆ ಭರಾಟೆ ಜೋರಾಗಿದೆ. ಸಾದಿಕ್ ಪೈಲ್ವಾನ್ ಮನೆಗೆ ಕೈ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ, ಶಾಸಕ ಪ್ರದೀಪ್ ಈಶ್ವರ್, ಸಚಿವ ಭೈರತಿ ಸುರೇಶ್, ರಿಜ್ವಾನ್ ಅಶ್ರದ್ ಭೇಟಿಯನ್ನು ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ ಮನೆಗೆ ಭೇಟಿಯನ್ನು ಕೊಟ್ಟು ಸಭೆಯನ್ನು ನಡೆಸಿರುವಂತದ್ದು. ಚುನಾವಣೆ ಪ್ರಚಾರದ ಕುರಿತು ನಾಯಕರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸಿಎಂ ಡಿಸಿಎಂ ಮನವೊಲಿಕೆ ಯಶಸ್ವಿ ಬಳಿಕ ಸಭೆ ಆಗಿರುವಂತದ್ದು. ಸಾದಿಕ್ ಪೈಲ್ವಾನ್ ಅವರು ಒಪ್ಕೊಳ್ಳೋದೇ ಇಲ್ಲ, ಇವರು ಇದೇ ರೀತಿಯಾಗಿ ಖ್ಯಾತೆ ತೆಗಿತಾ ಇದ್ದಾರೆ ಅಂತ ಹೇಳಿ ಅಂದುಕೊಂಡಿದ್ರು. ಕೊನೆಗೂ ಸಹ ಸಿಎಂ ಡಿಸಿಎಂ ಮಾತುಕತೆಯನ್ನ ಮಾಡಿ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತೆ ಕೆಲಸ ಸಹ ಆಯಿತು. ಇವತ್ತವರ ಮನೆಗೆ ಭೇಟಿಯನ್ನು ಕೊಟ್ಟು ಒಟ್ಟಾರೆಯಾಗಿ ಸಮರ್ಥನ ಹೇಗೆ ಗೆಲ್ಲಿಸಬೇಕು, ಹೇಗೆ ಬಿಜೆಪಿಗರ ವಿರುದ್ಧ ರಣತಂತ್ರವನ್ನು ಹೂಡಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನ ಮಾತುಕತೆಗಳನ್ನ ಮಾಡಿದ್ದಾಗಿದೆ. ಸಾದಿಕ್ ಪೈಲ್ವಾನ್ ಮನೆಗೆ ಕೈ ನಾಯಕರು ಒಗ್ಗಟ್ಟಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅನೇಕ ಲೀಡರ್ ಹತ್ರ ಕರ್ಕೊಂಡು ಹೋದಾಗ ಬರುವ ಮಾಡ್ಕೊಂಡಾಗ ಸಲೀಂ ಅಹಮದ್ ಅವರು ಎಲ್ಲರೂ ಬರುವ ಮಾಡ್ಕೊಂಡಾಗ ಅವ್ರು ಕೇಳಿದರು. ನಾನು ಖಂಡಿತವಾಗೂ ನಾನು ಯಾವುದೇ ಒಂದು ಇಷ್ಟೇನು ತೊಂದಿಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೇಳಿಲ್ಲ ಸರ್. ನಾನು ಹಳೆ ಕಾಂಗ್ರೆಸ್ಗೆ ನಾನು ಇನ್ವಾಗಿತ್ತು, ಅದಕ್ಕೋಸ್ಕರ ನಾನು ಅದು ಬಂಡೆ ಹಾಕಿದ್ದೆ. ಈಗ ಖಂಡಿತವಾಗೂ ನಾನು ಕಾಂಗ್ರೆಸ್ನವರೇ ಕಾಂಗ್ರೆಸ್ಸಿಗೆ ದುಡಿತೇನೆ ಸರ್, ನಂದೇನು ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ, ಏನು ಹೇಳ್ರಿ ಪೈಲ್ವಾನ್ ಅಂದರು. ಖಂಡಿತವಾಗಿ ಏನು ಕಂಡೀಷನ್ ಇಲ್ಲ ಸರ್, ನಾನು ಮರಳಿ ಮತ್ತಲ್ಲ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತೇನೆ ಅಂತ ವಾಗ್ದಾನವನ್ನು ಕೊಟ್ಟು ಬಂದಿದ್ದೆ ಸರ್. ಈಗ ಎಲ್ಲ ಲೀಡ್ರು ಬಂದಿದ್ದರು. CM ಸಾಹೇಬರು ಶಾಂತಿವನ ನಿಲ್ಲಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ. 1ನೇ ತಾರೀಕಿಗೆ ನನ್ನ ಮನೆಗೆ ಬರ್ತಾ ಇದ್ದಾರೆ. ಖಂಡಿತವಾಗೂ ತಾವು ಮಾಧ್ಯಮರ ಮೂಲಕ ಅವ್ರ ಮೂಲಕ ನಾನು ಇನ್ನೂ ಬಹಿರಂಗವಾಗಿ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗಿ ನಮ್ಮ ಹಿರಿಯರ ಸಿದ್ದರಾಮಯ್ಯಜು, DK ಶಿವಕುಮಾರ್ಜು, ಸುರ್ಜೇವಾಲಾ, ನಮ್ಮೆಲ್ಲ ಲೀಡ್ರು ಪರವಾಗಿ, ನಮ್ಮ SS ಮಲ್ಲಿಕಾರ್ಜುನ್ ಪರವಾಗಿ ಹೇಗೆ ನಡೀತು, ಹೇಗೆ ನಡಿಬಾರ್ದು, ಹೆಂಗೆ ನಡಿಬೇಕು ಅಂತಕ್ಕದ್ದು ಆ ನಿಲುವು ಆವತ್ತಿನ ದಿವಸ ಬಹಿರಂಗ ಸಭೆಯಲ್ಲಿ ತೊಗೊಂಡು ಹೇಳ್ತೇನೆ ಸರ್. ತಮ್ಮ ಮಾಧ್ಯಮರ ಮೂಲಕ ನಾನು ಮಾಧ್ಯಮರ ಮಗ ಇದ್ದಂಗೆ ನನಗೆ ತಾವು ಸಹಕಾರ ನೀಡ್ತಿದ್ದೀರಿ. ನಿಮಗೆ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನೇಕ ಲೀಡರ್ ಹತ್ರ ಕರ್ಕೊಂಡು ಹೋದಾಗ ಬರುವ ಮಾಡ್ಕೊಂಡಾಗ ಸಲೀಂ ಅಹಮದ್ ಅವರು ಎಲ್ಲರೂ ಬರುವ ಮಾಡ್ಕೊಂಡಾಗ ಅವ್ರು ಕೇಳಿದರು. ನಾನು ಖಂಡಿತವಾಗೂ ನಾನು ಯಾವುದೇ ಒಂದು ಇಷ್ಟೇನು ತೊಂದಿಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೇಳಿಲ್ಲ ಸರ್. ನಾನು ಹಳೆ ಕಾಂಗ್ರೆಸ್ಗೆ ನಾನು ಇನ್ವಾಗಿತ್ತು.